ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ 2ನೇ ತಾರೀಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಜೆಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಸದಸ್ಯತ್ವದ ಒಂದು ಅಭಿಯಾನ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಗೌರಿ ದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಚಂದ್ರ ಗೌಡರವರ ಒಂದು ಸದಸ್ಯತ್ವವನ್ನು ನೋಂದಣಿ ಮಾಡಿದ್ದೇವೆ. ರಾಮಚಂದ್ರ ಗೌಡರು ಅಂತ ಹೇಳಿದ್ರೆ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರ ಜೊತೆಯಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಹಿರಿಯರಲ್ಲಿ ರಾಮಚಂದ್ರಗೌಡರು ಕೂಡ ಒಬ್ಬರು. ಹಾಗಾಗಿ ತುಂಬ ಸಂತೋಷ ಆಗಿದೆ. ಒಂದು ಶುಭ ದಿನದಂದು ಬಂದು ಹಿರಿಯರನ್ನ ರಾಮಚಂದ್ರಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ಅವರೊಂದು ಸದಸ್ಯತ್ವವನ್ನು ನೋಂದಣಿ ಕೂಡ ಮಾಡಿದ್ದಾರೆ. ಯೋಚನೆ ಮಾಡೋಣ, ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಬಂದು ನಿಂತಿದ್ದಾರೆ. ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳೆದ ಕೆಲವು ದಿನಗಳಿಂದ ಏನು ನಾವು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು. ಸಹಜವಾಗಿ ನನಗೆ ಅರ್ಥ ಆಗ್ತದೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ, ಕಾಂಗ್ರೆಸ್ ಮುಖಂಡರ ಪರಿಸ್ಥಿತಿ. ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಏನು ಒದಗಿ ಬಂದಿದೆ. ಹಾಗಾಗಿ ಅದನ್ನು ಅರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ಪಿತೂರಿಗಳು ನಡೀತಾ ಇದೆ. ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ನೀಡ್ತಾರೆ. ಎತ್ತಿನ ಹೊಡೆದು ಸರ್ ಇವತ್ತು ಉದ್ಘಾಟನೆ ಆಗಿದೆ. ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ಈ ಯೋಜನೆ ಇವತ್ತು ತಮಗೆ ತಿಳಿದಿರೋ ಹಾಗೆ ಶುರುವಾದಾಗ ಸುಮಾರು 8,500 ಕೋಟಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್. ಈಗಾಗಲೇ ಅದು 20-22 ಸಾವಿರ ಕೋಟಿ ಆಗಿದೆ. ನೋಡೋಣ ಇವತ್ತು ಅದನ್ನು ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ. ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ. ಬರುವಂಥ ದಿನಗಳು ಅದೆಲ್ಲದೂ ಕೂಡ ಉತ್ತರ ಸಿಗ್ತದೆ. ಸರ್ ಇದರಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದೆ ಸರ್. CM DCM ನೋಡ್ತಾ ಇದ್ದೆ ಪತ್ರಿಕೆಗಳು. ಮುಖ್ಯಮಂತ್ರಿಗಳು ಹೋಗುವ ಮುಂಚಿತವಾಗೇನೆ ಅಲ್ಲಿ ಹೋಗಿ ನಿನ್ನೆ ದಿನ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಒಬ್ಬರೇ ಹೋಗಿ. ಒಂದಂತೂ ಸತ್ಯ, ಮುಖ್ಯಮಂತ್ರಿ ಸ್ಥಾನ ಅಲುಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾ ಮುಂದೆ ಅನೇಕ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳ ಒಂದು ಪಟ್ಟಿ ದೊಡ್ಡದಾಗ್ತಾ ಇದೆ. ಹಾಗೆ DK ಶಿವಕುಮಾರ್ ಅವರು ಕೂಡ ಆ ಒಂದು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ನೋಡೋಣ ಯಾರ್ಯಾರು ಕ್ರೆಡಿಟ್ ತೊಗೊಳ್ತಾರೆ. ಕ್ರೆಡಿಟ್ ತೊಗೊಳ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ. ಅದು ನಿಜವಾಗ್ಲೂ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು. ಎತ್ತಿನ ಹೊಳೆ ಯೋಜನೆ ಮೂಲಕ ಅದರಲ್ಲೂ ಪ್ರಾಮಾಣಿಕತೆ ತೋರಿಸಿದ್ರೆ ಸಾಕು, ಅಷ್ಟು ಮಾತ್ರ ಹೇಳ್ತೇನೆ. ನಮಗೆ ಜ್ಞಾಪಕ ಇದ್ದ ಹಾಗೆ BJP ಫಾರ್ಮೇಷನ್ ಆದಾಗ ಸರ್ಕಲ್ಗಳಲ್ಲಿ ಟೇಬಲ್ ಹಾಕೊಂಡು ಕೂತ್ಕೊಂಡು ಮಾಡ್ತಾ ಇದ್ವಿ. ಜನಸಂಘ ಇದ್ದಾಗಲೂ ಕೂಡ ಹಾಗೆ ಮನೆಗೆ ಹೋಗಿ ಮಾಡುವಂಥ ಒಂದು ಪ್ರತೀತಿ ಇತ್ತು. ಜನಸಂಘದ ಕಾಲದಿಂದ ಆಗಿ BJP ಆಗಿ ಅದರ ಮಧ್ಯದೊಳಗೆ ಜನತಾ ಪಾರ್ಟಿ ಆಗಿ ಆಗಲೂ ಮಾಡಿದ್ದೇವೆ. ನಾವು ಜನತಾ ಪಾರ್ಟಿ ಒಳಗೆ ನಾವು ಒಂದಾಗಿದ್ವಿ ಒಂದು ಕಾಲದಲ್ಲಿ. ಆಮೇಲೆ ಹೊರಗಡೆ ಬಂದ ಮೇಲೆ ಸರ್ಕಲ್ಗಳಲ್ಲಿ ಕೂತ್ಕೊಂಡು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡಿದ್ದೀವಿ. ಇವತ್ತು ಮಾಡರ್ನೈಸ್ಡ್ ಭಾಳ IT-BT ಸಂದರ್ಭ ಆಗಿ ಟೆಲಿಫೋನ್ ಮುಖಾಂತರವಾಗಿ ಕೂಡ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಸೂಚನೆ. ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆದಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದಿರತಕ್ಕಂಥ ವಿಚಾರ ಬಹಳ ದೊಡ್ಡ ಗಹನವಾದ ವಿಚಾರ. ಬಹುಶಃ 3ನೇ ಬಾರಿಗೆ ಪ್ರಧಾನಿಯಾಗಿ 4ನೇ ಬಾರಿಗೂ ಕೂಡ ಪ್ರಧಾನಿ ಆಗುತ್ತೇನೆ ಅನ್ನೋಂಥ ಹುಮ್ಮಸ್ಸನ್ನು ಅವರು ಇವತ್ತು ಈಗಾಗಲೇ ಹೇಳಿದ್ದಾರೆ. ನಾವು ಆಸೆ ಪಡ್ತೇವೆ
ನಮ್ಮ ಜೀವಮಾನ ಕಾಲದಲ್ಲೇ ಅವರು ಮತ್ತೊಮ್ಮೆ 4ನೇ ಬಾರಿಗೆ ಪ್ರಧಾನಿ ಆಗಬೇಕು. ಅದಕ್ಕಾಗಿ ಈ ಸಿದ್ಧತೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.